ಹೇಗೆ ಅವಳು LLM ಮಾಡಿದ್ದಾಳೆ. ಏನಕ್ಕೆ ಲೇಡಿ ರಿಸರ್ವೇಶನ್ ಬಂದ್ರೆ ಹಾಕ್ಸಾನೆಲ್ಲ ನಾವು ನಿಂತ್ಕೊಳ್ತೇನೆ. ಎಸ್ ಸರ್, ತಮ್ಮೆಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ತಡವಾದಂತ ಶುಭಾಶಯಗಳು. ಸರ್, ಈಗ ಒಂದಷ್ಟು ಮಂದಿ ಶಾಸಕರುಗಳೆಲ್ಲ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ ಸರ್. ನಿಮ್ಗೆ ಏನಾದ್ರು ಇನ್ವೈಟ್ ಮಾಡಿದ್ರೆ ಸರ್ ನಿಮ್ಮ ಸಹೋದ್ಯೋಗಿ? ನಾನು ಹೋಗ್ತೀನಿ ಫಾರಿನ್ಗೆ. ನಾನು ಹೋದಷ್ಟು ಫಾರಿನ್ಗೆ ನಮ್ಮ 224 ಜನದಲ್ಲಿ ಯಾರೂ ಹೋಗಿಲ್ಲ, ಗೊತ್ತಾಯ್ತಾ. ನಾನು ಹೋಗೋವಾಗೆಲ್ಲ ಯಾರಿಗೂ ಕರ್ಕೊಂಡು ಹೋಗಲ್ಲ, ಯಾರಿಗೂ ಹೇಳ್ಬಿಟ್ಟು ಹೋಗಲ್ಲ. ಬರೋವಾಗಲೂ ಬಂದಿದ್ದೀನಪ್ಪ ಅಂತಲೂ ಹೇಳೋದಿಲ್ಲ. ಅದು ದಟ್ ಈಸ್ ಮೈ ಸ್ಟೈಲ್ ಆಫ್ ಗೋಯಿಂಗ್ ಟು ದಿ ಫಾರಿನ್. ಅದು ಯಾರ್ಯಾರು ಯಾವ ರೀತಿ ಅರ್ಥೈಸ್ತಾರೋ ಆ ಥರ. ಈಗ ನಾನು ನಿಮಗೆ ಕೇಳೋದು, ಅಧಿಕಾರಿಗಳು ಎಷ್ಟು ಜನ ಹೋಗಿದ್ದಾರೆ ಫಾರಿನ್ಗೆ, ಎಷ್ಟು ಸರಿ ವಾಪಸ್ ಬಂದಿದ್ದಾರೆ ಅಂತ ಹೇಳಿ ನಿಮಗೆ ಮಾಹಿತಿ ಇದೆಯಾ? ನಿಮಗೆ ಯಾರೆಲ್ಲ ಅಧಿಕಾರಿಗಳು ಸಾರ್ವಜನಿಕರ ಹಣದಲ್ಲಿ ಹೋಗ್ತಾರೆ ಅವರನ್ನು ಯಾರು ಕೂಡ ಯಾವ ಮೀಡಿಯಾದಲ್ಲೂ ಕೂಡ ನೀವು ತೋರಿಸೋದು ಇಲ್ಲ, ಹೇಳೋದು ಇಲ್ಲ, ಕೇಳೋದು ಇಲ್ಲ. ಈಗ ಖಾಸಗಿ ಬದುಕಲ್ಲಿ ಶಾಸಕರುಗಳು ಏನಾದರೂ ಹೊರಗಡೆ ಹೋಗಬೇಕು ಅಂತಕ್ಕಂಥದ್ದು ಒಂದು ಅವರು ಮನಸ್ಸಿಗೆ ಬಂದರೆ ಅವರು ಅವ್ರ ಸ್ವಂತ ಖರ್ಚಲ್ಲಿ ಹೋಗಿ ಬಂದರೆ ಅದಕ್ಕೆ ಯಾಕೆ ಇಷ್ಟೊಂದು ಸಾರ್ವಜನಿಕವಾಗಿ ಆ ಥರ ಟೂರ್ ಹೋಗೋದೇ ಸರಿ ಇಲ್ಲ ಅನ್ನೋ ರೀತಿ ಅವಹೇಳನ ಮಾಡ್ತಕ್ಕಂಥ ಪದ್ಧತಿ ಬರ್ತಾ ಇದೆ, ಗೊತ್ತಿಲ್ಲಪ್ಪ. ಈಗ ನಮ್ಮಂಗೆ ಅವರು ಆಫೀಸರ್ಸು ಹೋಗೋದಕ್ಕೆ ನಮ್ಮದೇನು ಆಕ್ಷೇಪಣೆ ಇಲ್ಲ. ಇವ್ರು ಹೋಗೋದಕ್ಕೂ ಕೂಡ ಆಕ್ಷೇಪಣೆ ನಾನು ಮಾಡೋದಿಲ್ಲ, ಬೇರೆಯವರು ಮಾಡಬಾರ್ದು ಅಂತಕ್ಕಂಥದ್ದು ನನ್ನ ನಿರೀಕ್ಷೆ. ಅದು ನೀವು ಯಾವ್ಯಾವ ರೀತಿ ನೀವು ಅರ್ಥೈಸ್ತೀರೋ ಅದಕ್ಕೆ ಹೇಳ್ತಾರಲ್ಲ, ಏನೋ ಲೋಕ ಭಿನ್ನ ರುಚಿ ಅಂತ ಹೇಳ್ತಾರಲ್ಲ, ಹಾಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ನೋಡ್ತಾರೆ. ಅದಕ್ಕೋಸ್ಕರ ನೋಡಿ, ಪಾಲಿಟಿಕ್ಸು ಪ್ರತಿಯೊಂದರಲ್ಲೂ ಕೂಡ ರಾಜಕಾರಣ ಇದ್ದೇ ಇರುತ್ತೆ. ರಾಜಕಾರಣ ಇಲ್ಲದೇ ಇರತಕ್ಕಂಥದ್ದು ಯಾವುದೂ ಇಲ್ಲ. ಆದರೆ ಅದನ್ನು ನಾವು ಸದುದ್ದೇಶದಿಂದ ಮಾಡ್ತಕ್ಕಂಥ ಒಂದು ವಿದೇಶ ಪ್ರವಾಸ ಹೋಗಿ ಬರಲಿ. ಈಗ ಅವರಲ್ಲಿ ಸಪೋಸ್ ಈಗ ಯಾವ ದೇಶಗಳಿಗೆ ಹೋಗ್ತಾರೆ, ಈಗ ಹೈನುಗಾರಿಕೆ ಹೋಗ್ತಾರೆ, ಈಗ MSIL ಪುಟ್ಟರಂಗ ಶೆಟ್ಟರು ಹೋಗ್ತಾರೆ. ಸರಿ, ಅವರು ಅಲ್ಲಿ ಹೋದಾಗ ನಮ್ಮ ಯಾರು ಕೌಂಟರ್ ಪಾರ್ಟ್ಸ್ ಇರ್ತವೆ, ಅಲ್ಲಿ ಯಾವ ರೀತಿ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು, ನಮ್ಮಲ್ಲಿ ಯಾವ ವ್ಯವಸ್ಥೆ ಇದೆ ಅದನ್ನು ಅವ್ರ ಜೊತೆ ವಿನಿಮಯ ಮಾಡ್ಕೋಬೇಕು. ಅವರಲ್ಲಿರ್ತಕ್ಕಂಥ ಒಳ್ಳೆಯದು ನಮ್ಮ ಜನಕ್ಕೆ ಅನುಕೂಲ ಆಗ್ತಕ್ಕಂಥದ್ದು ಸಂಗತಿಗಳಿದ್ದಾಗ ಅದನ್ನು ಬಂದು ಇಲ್ಲಿ ಚಾಲ್ತಿ ಮಾಡಬೇಕು. ನಿಮಗೆ ಒಂದು ಉದಾಹರಣೆ ಹೇಳಬೇಕು ಅಂದರೆ, ನಾನು ಮಂತ್ರಿ ಇರೋವಾಗ ಈ ಡೈರಿಗಳಿಗೆ ನೀವು ಹಳ್ಳಿಗಳಲ್ಲಿ ವಿಚಾರ ಮಾಡಿ, ರೈತರು ಯಾರು ಹಾಲಾಗ್ತಾರೋ ಅವ್ರನ್ನ ನಾನು ಸಾಫ್ಟ್ವೇರ್ ಒಂದನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಆ ಸಾಫ್ಟ್ವೇರು ಮೊದಲಿಂದನೂ ಇತ್ತದು, ಆದರೆ ಜಾರಿ ಮಾಡಲಿಕ್ಕೆ ಕೆಲವು ಪಟ್ಟಭದ್ರರು ಬಿಟ್ಟಿರಲಿಲ್ಲ. ನಾನು ಜಾರಿ ಮಾಡಿಸ್ದೆ. ಈಗ 1 ಲೀಟ್ರಿಗೆ ಬರೀ 31 ರೂಪಾಯಿ ಕೊಡ್ತಾರೆ ಅಂತ ನೀವು ತಿಳ್ಕೊಬಾರ್ದು, 33 ರೂಪಾಯಿ ಕೊಡ್ತಾರೆ. ಸುಮಾರು 45ರಿಂದ 50 ರೂಪಾಯಿವರೆಗೂ ಸಿಗುತ್ತೆ. ಅದು ಆ ಸಾಫ್ಟ್ವೇರಲ್ಲಿ ಅದನ್ನು ನಾನು ಬಂದಿದ್ದೇನೆ. ಯಾಕೆ ನಿಮಗೆ ಲಂಬಿಸಿ ಹೇಳಲಿಕ್ಕೆ ಹೋಗೋದಿಲ್ಲ. ಈ ಸಾಫ್ಟ್ವೇರ್ ಕಾನ್ಸೆಪ್ಟನ್ನು ನಾನು ಹೊರಗಡೆ ಹೋದಾಗ, ನಾನು ಸ್ಟಡಿ ಮಾಡಿದಾಗ ಅಲ್ಲಿ ಈ ರೀತಿ ಇದೆ, ರೈತರಿಗೆ ಅನ್ಯಾಯ ಆಗ್ತಕ್ಕಂಥದ್ದನ್ನು ನಾವು ತಪ್ಪಿಸ್ತೀವಿ ಅಂತೇಳಿ ಇಲ್ಲಿ ಡೆನ್ಮಾರ್ಕಲ್ಲಿ ಹೋದಾಗ ನಾನು ಕೋಪೆನ್ಹ್ಯಾಗನ್ನಲ್ಲಿ ನಾನು ನೋಡಿದೆ. ಸೊ ಅದನ್ನು ತಂದು ಇಲ್ಲಿ ಇಂಟ್ರೊಡ್ಯೂಸ್ ಮಾಡಿದೆ. ಈಗ ನಮ್ಮ ರೈತರಿಗೆ ಎಷ್ಟು ಸಹಾಯ ಆಗಿದೆ ಗೊತ್ತಾಯ್ತಾ. ಆ ರೀತಿ ಯಾವ ಪ್ರಪಂಚದ ದೇಶಗಳಲ್ಲಿ ರೈತರ ಪರವಾಗಿ ಅನುಕೂಲ ಆಗ್ತಕ್ಕಂಥ ಸಂಗತಿಗಳಿರ್ತವೆ, ಅದನ್ನು ನಾವು ಅಲ್ಲಿ ಕಲಿತು ಬಂದು ಇಲ್ಲಿ ಜಾರಿ ಮಾಡೋದ್ರಿಂದ ನಮ್ಮ ಜನಕ್ಕೆ ಸಹಾಯ ಆಗ್ತದೆ. ಆ ಥರದಲ್ಲಿ ಇವರು ಏನಾದ್ರು ಕಲಿತು ಬರಲಿ ಅಂತ ನನ್ನ ಆಶಯ. ಪ್ರವಾಸಕ್ಕೆ ಹೋಗೋಕೆ ಮಾಧ್ಯಮಗಳಿಗೆ ಯಾವುದೇ ರೀತಿಯ ಅಡ್ಡಿ ಇಲ್ಲ ಸರ್, ಯಾಕಂದ್ರೆ ಅವ್ರಿಗೂ ಖಾಸಗಿತನ ಇದೆ, ಎಲ್ಲ ಇದೆ. ಆದ್ರೆ ಹೋಗುವಂತ ಶಾಸಕರನ್ನ ತಡೆಯುವಂತ ಪ್ರಯತ್ನಗಳು ಯಾಕೆ ನಡೀತಾ ಇದೆ ಸರ್? ಅದು ಯಾರು ತಡೀತಾರೆ ಅಂದ್ರೆ, ನಾನು ಅದಕ್ಕೆ ಒಂದು ಕಠಿಣವಾದಂಥ ಪದ ಬಳಸಿದ್ರೆ ಅದು ಬಹಳ ಪ್ರಚಾರ ಆಗೋಗ್ತದೆ. ಅದಕ್ಕೋಸ್ಕರ ಹೇಳಕ್ ಹೋಗಲ್ಲ. ಯಾರೇ ತಡೆಯೋ ಪ್ರಯತ್ನ ಮಾಡಿದ್ರು ಅದು ಸರಿಯಾದಂಥದ್ದಲ್ಲ. ಅಲ್ಲ ಸರ್, ಸ್ವಂತ ಖರ್ಚಲ್ಲಿ ಹೋಗ್ತಾ ಇರೋದ್ರಿಂದ ಶಾಸಕರು ಯಾಕೆ ಹಿಂದೇಟ್ ಹಾಕ್ತಾರೆ? ಹೌದ್ರಿ, ನಾವು ಸ್ವಂತ ಇದ್ರಲ್ಲಿ ಹೋಗ್ತಾ ಇದೀವಿ ಅಂತ ಹೇಳ್ತಾ ಇಲ್ಲ ಅಂತ ಒಂದ್ ರೀತಿ ಅವರು. ಈಗ ಮೀಡಿಯಾದಲ್ಲಿ ಇಷ್ಟೊಂದು ಜನ ನಮ್ಮ ಸ್ನೇಹಿತರಿದ್ದೀರಿ, ಎಲ್ಲ ನಿನ್ನಂಗೆ ಇರ್ತಾರ? ರಾಜಕಾರಣದಲ್ಲಿ ನಮ್ಮಂಗೆ ಎಷ್ಟು ಜನ ಅವರೆಲ್ಲ ನನ್ನಂಗೆ ಇರ್ತಾರ? ಹಂಗೆ ಒಬ್ಬೊಬ್ರು ಒಂದೊಂದು ರೀತಿ ಇರ್ತಾರೆ ನಡವಳಿಕೆಗಳು. ಅದ್ರದ್ದು ಸಿದ್ದರಾಮಯ್ಯನವ್ರು ನೋಡ್ರಿ, ಅವ್ರದ್ದು ಹೇಳ್ತೀನಿ ನಿಮಗೆ. ಇವಾಗ ನೀವೆಲ್ಲ ಯಾರೇ ಅವ್ರಿಗೆ ಹತ್ರದವ್ರು ಇರ್ಬೋದು, ಒಂದು 6 ತಿಂಗಳು ಹೋಗ್ಲಿಲ್ಲ, ಮಾತಾಡಲಿಲ್ಲ ಅಂದ್ರೆ ಎಲ್ಲಿದ್ಯಾ, ಯಾಕೆ ಬರ್ತಿಲ್ಲ ಅಂತ ಯಾರನ್ನೂ ಕೇಳಲ್ಲ. ದಿವಸ ಯಾವನಾರು ಓದ್ತಾ ಇದ್ರೆ ಯಾಕಪ್ಪ ದಿವಸ ಬಗ್ಗೆ ಏನ್ ಕೆಲಸ ಅಂತ ಅವ್ರನ್ನೂ ಕೇಳಲ್ಲ. ಅದು ಸಿದ್ದರಾಮಯ್ಯನವರ ಹುಟ್ಟುಗುಣ. ಅದಕ್ಕೆ ಏನು ಮಾಡೋಕ್ಕಾಗ್ತದೆ, ಒಬ್ಬೊಬ್ರು ಬೆಳೆದು ಬಂದಿರೋ ದಾರಿ ಆ ರೀತಿ ಇರುತ್ತೆ. ಅದು ಅವ್ರ ನಡವಳಿಕೆ. ಅದು ಅವ್ರು ಈಗೇನು ಹೇಳ್ತಾರೆ, ನಾನು ಮೊದಲಿಂದ ಹೆಂಗೆ ಕಡೆ ಬಂದಿರೋದು, ಈ ಕಡೆ ಕಾಲದಲ್ಲಿ ಯಾಕೆ ಬದಲಾಯಿಸ್ಕೊಳ್ಳ ಅಂತಾರೆ. ನಾವು ಬದಲಾಯಿಸ್ಕೊಳ್ಳಿ ಅಂತ ಹೇಳಕ್ಕಾಗ್ತದ? ಸಿದ್ದರಾಮಯ್ಯ ಬಣದಲ್ಲಿ ಗುರುತಿಸ್ಕೊಂಡಿರೋರೆ ಜಾಸ್ತಿ MLAಗಳು. ನಾನು ನೋಡಿ, ಸಿದ್ದರಾಮಯ್ಯ
ಹಂಗಾರೆ ನಾವೆಲ್ಲ ಸಿದ್ದರಾಮಯ್ಯವ್ರು ಬಣ ಅಲ್ವಾ? ಮತ್ತು ನಾವೆಲ್ಲ ಯಾಕೆ ಹೋಗ್ತಾ ಇಲ್ಲ? ಕೆಲವು ಫ್ರೆಂಡ್ಸು ಅಲ್ಲೆಲ್ಲ ಕಾರ್ಯಚಟುವಟಿಕೆಗಳು ಭಾಳ ಇರ್ತವೆ, ಅಲ್ಲೆಲ್ಲ ಬೈಠಕ್ ಮಾಡ್ತಾರೆ. ಬೈಠಕ್ನವರೇ ಒಂದು ಬ್ಯಾಚ್ ಹೋಗ್ತಾರೆ. ಬೈಠಕ್ ಅಂದ್ರೆ ದೇಶದ ಸಮಸ್ಯೆಗಳನ್ನು ಚಿಂತನೆ ಮಾಡುವಂತ ಒಂದು ಸಂದರ್ಭ. ಅದೆಲ್ಲ ಇದ್ದವರು ಹೋಗ್ತಾರಪ್ಪ ಬೈಠಕ್ಗೆ. ಅರ್ಥ ನೀವು ಬೇರೆ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ. ಸರ್, ನಿನ್ನೆ ಮಾದೇವಪುರ ನಾಯಕತ್ವ ಬದಲಾವಣೆ ವಿಚಾರಕ್ಕೆ ಸಂಬಂಧಿಸಿದಂತೆ ನಾಯಿನೇ ಬಾಲ ಅಲ್ಲಾಡಿಸುವಂತ ಪರಿಸ್ಥಿತಿ ಆಗಿದೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ನಾಯಿ ಅಳ್ಳಾಡ್ಸೋಂಥದ್ದು ಅದೇ ಅದು ಗಾದೆ ಮಾತ್ರಿ. ಅದು ಆ ಪರಿಸ್ಥಿತಿ ಬಂದಿದೆ ಅಂತ. ಯಾವುದೇ ರಾಜಕೀಯದಲ್ಲಿ ಆ ಥರ ಷಡ್ಯಂತ್ರ ಆಗಲಿ, ಯಾವುದೇ ರಾಜಕೀಯದ ಸೂಕ್ಷ್ಮತೆ ಮತ್ತು ಯಾವುದೇ ಒಂದು ದೀರ್ಘವಾದಂತಹ ಬದಲಾವಣೆಗಳು ಏನಾದ್ರು ಆಗ್ತವೆ ಅಂತ ತಿಳ್ಕೊಂಡಿದ್ರೆ ಅದೆಲ್ಲ ಶುದ್ಧ ಸುಳ್ಳು. ಏನಾಗೋದಿಲ್ಲ. ಈಗಾಗಲೇ ಯಥಾಸ್ಥಿತಿನೇ. ಈಗಾಗಲೇ ಬಜೆಟ್ ಮಾಡ್ತಿಲ್ಲನ್ರಿ. ಬಜೆಟ್ ಮಾಡ್ತಾರೆ ಅಂದ್ರೆ ಅವ್ರಿಗೆ ಕಾನ್ಫಿಡೆನ್ಸ್ ಇರೋದಿಲ್ವಾ? ಆಫ್ಟರ್ ಬಡ್ಜೆಟ್ ಸರ್, ಆಫ್ಟರ್ ಬಡ್ಜೆಟ್. ಆಫ್ಟರ್ ಬಡ್ಜೆಟ್ ರಾಜಕಾರಣದಲ್ಲಿ ಇವಾಗ ಇದ್ದಿದ್ದೀನಿ 10 ನಿಮಿಷಕ್ಕೆ ಇರೋದಿಲ್ಲಪ್ಪ. ಎಷ್ಟೋ ಬದಲಾವಣೆಗಳು ಆಗ್ಬಿಡ್ತವೆ. ಅದರಿಂದ ಏನೇನಾಗ್ತವೆ, ರಾಜಕೀಯದಲ್ಲಿ ಹೆಚ್ಚು ಚಲನಶೀಲತೆ ಇರ್ತಕ್ಕಂಥದ್ದು ಯಾವುದಾದ್ರೂ ರಂಗ ಇದೆ ಅಂದರೆ ಅದು ರಾಜಕೀಯ ರಂಗ. ಅದು ಬದಲಾವಣೆಗಳಿಗೆ ಸಹಜ, ಅದು ನಡೀತಾ ಇರುತ್ತೆ. ಏನ್ ಮಾಡೋಕ್ಕಾಗಲ್ಲ. ನಾವೇನಾದ್ರೂ ಮುಂದೆ ಪ್ರವಾಸಕ್ಕೆ ಹೋಗೋ ಪ್ಲಾನ್ ಅಲ್ಲಿ ಏನಾದ್ರು ಸರ್? ನೋಡ್ರಿ, ನಾನು ಹೇಳಿದೆ ಇಡೀ ನಮ್ಮ ವಿಧಾನಮಂಡಲದಲ್ಲಿ ನೀವು ಒಬ್ಬರೇ ಹೋಗೋದಲ್ಲ ಸರ್, ಬೇರೆ ಟೀಮ್ ಯಾರನ್ನ ಮೊನ್ನೆ ಈಗ ಲಾಸ್ಟ್ ಮಂತಲ್ಲಿ ನಾನು ಇದಕ್ಕೆ ಹೋಗಿದ್ದು. ನಾನು ನಮ್ಮ ಮುದ್ದಮ್ಮೇಗೌಡರು ಎಲ್ಲ ಭಾಳ ಜನ ನಾವು ಇದು ಎಂಥದೋ ಮಾಲ್ಡೀವ್ಸ್ಗೆ ಹೋಗೋದು ವಾರ ಇದು ಬಂದು. ಹಂಗೆ ನಾವೇನು ಹೋಗ್ಬೇಕು ಅಂದರೆ ಎಲ್ಲರದಲ್ಲೂ ಪಾಸ್ಪೋರ್ಟ್ ಇದ್ದಾವೆ, ಎಲ್ಲರದಲ್ಲೂ ವೀಸಾಗಳಿದ್ದಾವೆ. ಯಾವಾಗ ಎಲ್ಲಿಗೆ ಬೇಕಾದ್ರೂ ಹೋಗ್ಬೇಕು. ನಾಳೆ ಹೋಗೋಣ ಅಂದರೆ ನಮ್ಮ ಶಾನ್ಭೋಗನಿಗೋ ಯಾರಿಗಾದ್ರೂ ಚಾರಿಯೇಟ್ ಅವ್ರಿಗೆ ಯಾರಿಗಾನ ಹೇಳಿದ್ರೆ ಹೆಸರುಗಳು ಕೊಟ್ಬಿಟ್ರೆ ಎಲ್ಲ ರೆಡಿ ಮಾಡಿ ತಂದು ಟಿಕೆಟ್ ಎಲ್ಲ ಕೊಡ್ತಾರೆ. ಮನಿ ಮೇಕ್ಸ್ ಮೆನಿ ಥಿಂಗ್ಸ್. ದುಡ್ಡಿದ್ರೆ ಯಾರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ನಡೀರಿ. ಥ್ಯಾಂಕ್ ಯು. ಕಾಫಿ ಕೊಡಿ ಎಲ್ಲರೂ.